ನಮಸ್ಕಾರ ಸರ್. ನಮಸ್ಕಾರ. ಇದೇನ್ ಸರ್ ವ್ಯಾನ್ ಹೇಳ್ಕೊಂಡ್ ಬರ್ತಾ ಇದ್ರ? ಹೇಳ್ಕೊಂಡ್ ಬರ್ತಾರೆ. ಇನ್ನೇನ್ ತಲೆ ಮೇಲೆ ಹೊತ್ಕೊಂಡ್ ಬರಕಾಗತ್ತೇನೆಯಾ? ವ್ಯಾನ್ ಕೆಟ್ಟೋಗಿದ್ಯಾ? ಕೆಟ್ಟಾಗೋಯ್ತಾ ಹಾಳಾಗೋಗೈತೆ ಯಾವ ನನ್ನ ಮಗನಿಗೆ ಗೊತ್ತು. ಇಲ್ಲಿ ಯಾವನ ಮೆಕ್ಯಾನಿಕ್ ಇದ್ರೆ ರಿಪೇರಿ ಮಾಡಿಸ್ಬಿಟ್ಟು ತಗೊಂಬಂದು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀವಿ ಬಿಡು. ತಗೋಕಿ ಸರ್. ಈ ಕೀಯಲ್ಲಿ ಸ್ಟಾರ್ಟ್ ಮಾಡಿದ್ರ? ಹೌದು. ಯಾಕೆ? ಇದು ವ್ಯಾನ್ ಕೀ ಅಲ್ಲ ಸರ್, ಮನೆ ಕೀ. ಮನೆ ಕೀ? ವ್ಯಾನ್ ಕೀ ಏನಾಯ್ತು? ನಿಮ್ ಕೀ ಇಲ್ಲಿದೆ ರೀ. ಎಲ್ಲಿ? ಇಲ್ಲಿ ವ್ಯಾನ್ ಅಲ್ಲೇ ಬಿಟ್ಬಿಟ್ಟು ಜೋಬ್ ಎಲ್ಲ ಹುಡುಕ್ತಾ ಇದ್ದಾನೆ. ಏನ್ ಎಸ್ ಐ ನೀನು ವ್ಯಾನ್ ಕೀ ಅಲ್ಲೇ ಬಿಟ್ಬಿಟ್ಟು ನನ್ನ ಕ್ಲಿನಿಕ್ ಕೀ ಎತ್ಕೊಂಡ್ ಬಂದಿದ್ಯಾ? ಸರ್ ನನ್ಗೆ ಹೇಳ್ತಾ ಇದ್ರಲ್ಲ, ನೀವು ಕೊಟ್ರಿ ನಾನು ತಗೊಂಡೆ. ಕೊಟ್ಟೆ, ನೀನ್ ತಗೊಂಡೆ, ನೀನ್ ನೋಡ್ಕೋಬಾರ್ದ? ನಂದೇ ಕನ್ಫ್ಯೂಷನ್ ಬಿಡಿ ಸರ್. ಯಾಕೆಂದ್ರೆ ಇಂಥ ಟೈಮಲ್ಲಿ ಕೊಳ್ಳೆಗಾಲಕ್ಕೆ ಡ್ಯೂಟಿಗೆ ಹಾಕ್ಬಿಟ್ಟವ್ರಲ್ಲ ಅಂತ ಒಂದೇ ಕನ್ಫ್ಯೂಸ್. ಈ ವ್ಯಾನ್ ಎಳ್ದು ನನ್ನ ಪ್ರಾಣನೇ ಹೊರಟೋಯ್ತು ಸರ್. ನನಗಂತೂ ಒಳ್ಳೆ ನಿದ್ದೆ ಬಂತು. ನಡಿ ಗಾಡಿ ಸ್ಟಾರ್ಟ್ ಮಾಡ್ಬೇಕಾ? ಕೀ ಕೊಡಿ. ಗಾಡಿ ಸ್ಟಾರ್ಟ್ ಆಗಲ್ಲ, ಯಾಕೆಂದ್ರೆ ಹಿಂದ ಟೈರು ಪಂಚರ್ ಆಗಿದೆ. ಪಂಚರ್ ಹಾಕಿಸ್ಕೊಂಡ್ ಕೊಳ್ಳೆಗಾಲಕ್ಕೆ ಗಾಡಿ ತೊಂಬ. ನಾನ್ ಬರಲ್ಲ ಸರ್. ಯಾಕೆ? ಪಂಚರ್ ಆಗ್ತೀನಿ ಅಷ್ಟೇ. ಸಿಟಿಯಲ್ಲಿ ಚಿತ್ರ ವಿಚಿತ್ರ ನಡೀತಾ ಇದೆ. ಚಿತ್ರ ವಿಚಿತ್ರವಾಗಿ ನಡೀತಾ ಇದೆ. ಏನೋ ನೀನ್ ಹೇಳೋದು? ಗೇಟ್ ತೆಗಿಯೋ, ನೀವು ಬೇಕಾದ್ರೆ ಹೋಗ್ಬೋದು. ಬಂದ್ರೆ ನಾನ್ ನೋಡ್ಕೊತೀನಿ ಅಲ್ಲ. ಅಯ್ಯೋ ಅಯ್ಯೋ ಹೊಟ್ಟೆ ನೋವು. ಒಂದ್ ಇಂಜೆಕ್ಷನ್ ಬಾ. ಇದು ಬರೀ ಹೊಟ್ಟೆ ನೋವಲ್ಲ, ಹೆರಿಗೆ ನೋವು. ಹೆರಿಗೆ ನೋವು? ಗಂಡಸ್ರು ಎಂತದಪ್ಪ ಹೆರಿಗೆ ನೋವು? ದೇವರು ಸೃಷ್ಟಿ. ಗಂಡಿಗೆ ಹೆರಿಗೆ ನೋವು, ಹೆಣ್ಣಿಗೆ ಹೆರಿಗೆ. ಯಾರು ಬೇಕು ಅಂತೀರಾ? ಬಸಪ್ಪ ಬೇಕು ಅಂತೀನಿ. ತಾವ್ ಯಾರು ಅಂತೀರಾ? ನಾನು ಡಾಕ್ಟ್ರು ಅಂತೀನಿ. ಡಾಕ್ಟ್ರ? ಸ್ಮಾರ್ಟ್ ಆಗಿದ್ದೀರಾ. ಏನ್ ಬೇಕು ಅಂತೀರಾ? ಬಸಪ್ಪ ಬೇಕು ಅಂತೀನ್ರಿ. ಹೌದಾ? ನಾನೇ ಬಸಪ್ಪ ಅನ್ನಿ. ಅಯ್ಯೋ ಶಿರಸ್ತದಾರ್ ಬಸಪ್ಪನವ್ರು ನೀವಾ? ಇದೇನ್ರಿ ಖಾಲಿ ಕಾಲುಂಗ್ರ, ಕೈ ಬಳೆ, ತಾಳಿ ಎಲ್ಲ ಕಟ್ಕೊಂಡಿದ್ದೀರಾ? ಅಯ್ಯೋ, ಮದ್ವೆ ಆದ ಗಂಡಿಗೆ ಇರ್ಬೇಕಾದ ಸೌಭಾಗ್ಯ ಲಕ್ಷಣ ಅನ್ನಿ. ಅವರು ನಮ್ಮ ಮನೆಯವರು. ನನಗೆ ಮನೆ ಕೆಲ್ಸ, ಅವ್ರಿಗೆ ಆಫೀಸ್ ಕೆಲ್ಸ. ಎಷ್ಟ್ ಸಲ ಕರಿಬೇಕು ನಿನ್ನ? ಕಿವಿ ಕೆಲ್ಸದಿಲ್ವಾ ನಿನ್ಗೆ? ಏನೋ ಗಂಡಸ್ರ ಹತ್ರ ನಿನ್ ಮಾತು. ತಪ್ಪು ತಿಳ್ಕೊಬೇಡಿ, ಊರ್ಗ್ ಹೊಸದಾಗ ಡಾಕ್ಟರ್ ಬಂದಿದ್ದಾರೆ, ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ. ಡಾಕ್ಟರ್ ವೆರಿ ಸ್ಮಾರ್ಟ್. ಬೈ ದ ಬೈ, ಐ ಆಮ್ ಅಂಬುಜಾ. ಮ್ಯಾನರ್ಸ್ ಇದೆ ನಿನ್ಗೆ? ಡಾಕ್ಟರ್ ನ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ, ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ? ಆಫೀಸ್ ಟೈಮ್ ಆಯ್ತು, ನಾನಿನ್ ಬರ್ತೀನಿ. ಲೇ ಬಸ್ವಾ. ಏನು ಅಂದ್ರೆ? ಇವತ್ತು ಆಫೀಸ್ ಮುಗಿಸ್ಕೊಂಡು ಕ್ಲಬ್ಗೆ ಹೋಗ್ತಾ ಇದ್ದೀನಿ. ಗುಂಡ್ ಪಾರ್ಟಿ ಇದೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನನ್ಗೋಸ್ಕರ ಕಾಯ್ತಾ ಇರ್ಬೇಡ, ತಿಂದು ಬಿತ್ಕೋ. ಮನೆಯವರು ಹಾಗೇನೆ, ಸ್ವಲ್ಪ ಸಿಡುಕು, ಆದ್ರೆ ಬಾಡಿ ಮಾತ್ರ ಚಿನ್ನ. ನಿಮ್ಮಂತ ಸ್ಮಾರ್ಟ್ ಹುಡುಗರು ಬಂದ್ರೆ ನನ್ ಮೇಲೆ ಸುಮ್ನೆ ಅನುಮಾನ ಪಡ್ತಾರೆ. ನೋಡಿ, ಅವ್ರು ಈ ರೀತಿ ಬೆಳಿಗ್ಗೆ ಆಫೀಸ್ ಹೋದ್ರೆ ಒಂಟಿಯಾಗಿದ್ದು ಇದ್ದು ತುಂಬಾ ಬೇಜಾರಾಗಿದೆ. ಒಬ್ಬರೇ ಬಂದಿದ್ದೀರಾ? ಬನ್ನಿ, ಒಳ್ಳೆ ಅಡಿಗೆ ಮಾಡಿ ಹಾಕ್ತೀನಿ. ಊಟ ಮಾಡಿ ಸಾಯಂಕಾಲದವರೆಗೂ ಇಲ್ಲೇ ರೆಸ್ಟ್ ತಗೊಂಡು ಹೋಗಿವ್ರಂತೆ. ಬನ್ನಿ. ಮೇಲೆ ಅನುಮಾನ ಪಡೋದು ಸರಿಯಾಗೇ ಇದೆ. ನಾಳೆ ಬರ್ತೀನಿ ನಾನು, ನೀವು ಹೋಗಿ. ಇವತ್ತು ಬನ್ನಿ, ನಾಳೆ ಬನ್ನಿ. ನಾಳೆ ಬರ್ತೀನಿ. ಬನ್ನಿ ಇದ್ರೆ ನೀವು ಹೋಗಿ, ಅಡಿಗೆ ಮಾಡಿ ಹೋಗಿ. ನಾಳೆ ಬರ್ತೀರಾ? ಹೋಗಿ. ಬಾಯ್. ಅಬ್ಬಾ, ಈ ಊರಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾನೆ ಇಲ್ವೇ? ನೋಡ್ರಿ, ಈ ಕ್ರೀಮ್ ನೀವ್ ಹಚ್ಕೊಳ್ಳಿ, ಎಲ್ಲಾ ಸರಿಯಾಗಿ ಹೋಗುತ್ತೆ. ನಾನ್ ಹಚ್ಕೊಳ್ಳಲ್ಲ ಡಾಕ್ಟ್ರೆ, ನಮ್ಮವ್ರು ಹಚ್ಕೊಳ್ಳೋದು. ಇದೇನಿದು? ಇವನಿಗೆ ರೋಗ ಬಂದಿರೋದು ಇವನ್ ಹೆಂಡತಿ ಹಚ್ಕೊಂತಾಳಂತೆ. ಏನಿದು ಚಿತ್ರ? ಡಾಕ್ಟ್ರೆ, ಬೆಳಗಿಂದ ನನ್ ಮಗು ಹಾಲಿ ಕುಡಿದಿಲ್ಲ. ಕುಡ್ಸಿದ್ರೆ ತಾನೇ ಕುಡಿಯೋದು? ನಾನ್ ಕುಡಿಸ್ದೆ ಡಾಕ್ಟ್ರೆ, ಕುಡಿದಿಲ್ಲ.
ಕೆಲವು ಮಕ್ಳಿಗೆ ಬಾಟ್ಲಲ್ಲಿ ಇಡ್ಸಲ್ಲ, ತಾಯಿ ಎದೆ ಹಾಲು ಕುಡ್ಸು ಕುಡಿಯುತ್ತೆ. ಅಯ್ಯೋ ಇದೇನ್ ಹೀಗೆ ಹೇಳ್ತೀರಿ? ನಾನ್ ನನ್ನ ಮಗುಗೆ ಎದೆ ಹಾಲೇ ಕುಡಿಸಿದ್ದು, ಆದ್ರೆ ಹಾಲು ಕುಡಿದೆ ಹಠ ಮಾಡ್ತಿದೆ. ಏನು? ನೀನ್ ಎದೆ ಹಾಲು ಕುಡಿಸ್ದ್ಯಾ? ಎಲ್ಲಿಂದ ಕುಡಿಸ್ದೆ? ನಿನ್ಗೆಲ್ಲ ಎದೆ ಹಾಲು ಬರುತ್ತೆ? ಹಿಂದ್ಗಡೆಯಿಂದ. ಹಿಂದಿಂದ ಬರೋ ಹಾಲಲ್ಲ, ಅದು ಬೇರೆ. ಬೇಕಾದ್ರೆ ನೋಡಿ. ಓ, ಬಾಟ್ಲಲ್ಲೇ ಹಿಂದ್ ಕಟ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಅದು ಬಾಟ್ಲಿ ಹಾಲಲ್ಲ, ಎದೆ ಹಾಲೆ. ನಮ್ಮ ಯಜಮಾನಿ ಕೆಲ್ಸಕ್ಕೆ ಹೋಗ್ತಾರ ನೋಡಿ, ಅವ್ರು ಹೋಗೋಕ್ ಮುಂಚೆ ಎದೆ ಹಾಲ್ನ ಬಾಟ್ಲಲ್ಲಿ ತುಂಬಿಸಿ ಇದ್ರಲ್ಲಿ ಕೊಡ್ತೀನಿ ನೋಡಿ. ಅಯ್ಯೋ, ಏನ್ ಕಾಲ ಬಂತಪ್ಪ ದೇವ್ರೇ. ಏನಂದ್ರಿ? ಏನಿಲ್ಲ, ನಿಮ್ದು ಸ್ಪೆಷಲ್ ಕೇಸು. ಯೋಚನೆ ಮಾಡ್ಬಿಟ್ಟು ನಾಳೆ ಹೇಳ್ತೀನಿ. ನೀವ್ ಹೋಗಿ 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 ಹೋಗಿ. ಸರಿ, ನಾನ್ ಹೋಗ್ಲಾ? ಹೌದು, ಈ ಸ್ಟೇಷನ್ ಬರೀ ಹೆಂಗಸ್ರೇ ಇದೀರಲ್ಲ, ಗಂಡಸ್ರೇ ಇಲ್ವಾ? ಯಾಕಿಲ್ಲ ಬಾಸು, ನಾನು ಇಲ್ಲೇ ಇದ್ದೀನಿ. ಇದೇನಯ್ಯ ಎಸ್ ಐ ನಿನ್ನ ಅವಸ್ಥೆ? ಯಾರೇ ನಿನ್ನ ಒಳಗಡೆ ಹಾಕಿದ್ದು? ನನ್ನ ಯಾರು ಒಳಗಡೆ ಹಾಕ್ತಾರೆ ಬಾಸ್? ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಸೇಫ್ಟಿ ಅಂತ ನಾನೇ ಒಳಗಡೆ ಇದ್ದೀನಿ. ಯಾಕೆ ಅಂತ ಪ್ರಶ್ನೆ ಬೇರೆ ಕೇಳ್ತಿರಲ್ಲ. ಕಷ್ಟಪಟ್ಟು ಡ್ಯೂಟಿ ಮಾಡೋಣ ಅಂತ ಈ ಸ್ಟೇಷನ್ ಬಂದ್ರೆ ಬಂದ್ ನೋಡ್ತೀನಿ, ಬರೀ ಹೆಂಗುಸ್ರು. ಅಬ್ಬಾ, ಇವ್ರ ಗುನ್ನ ತಾಳಕ್ಕಾಗದೆ ನಡ ಬಗ್ಗೋಗ್ಬಿಟ್ಟೈತೆ ಬಾಸ್. ಅದಕ್ಕೆ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಎಷ್ಟೋ ಸೇಫ್ಟಿ ಅಂತ ನಾನೇ ಒಳಗಡೆ ಬಂದು ಬೀಗ ಹಾಕೊಂಡು, ಇಲ್ಲಿ ನೋಡಿ ಬೀಗದ ಕೈ ನನ್ನ ಹತ್ರನೇ ಇಟ್ಕೊಂಡಿದೀನಿ. ನೋಡಿ, ನೀವ್ ಆಚೆ ಬಾ, ನಾನ್ ನಿನ್ಗೆ ರಕ್ಷಣೆ ಕೊಡ್ತೀನಿ ಅಂತ ನೀವು ಭರವಸೆ ಕೊಟ್ರೆ ಆಚೆ ಬರ್ತೀನಿ, ಇಲ್ಲ ಅಂದ್ರೆ ಒಳಗಡೆನೆ ಇದ್ಬಿಡ್ತೀನಿ ಬಾಸ್. ಯು ಡೋಂಟ್ ವರಿ, ನಾನ್ ರಕ್ಷಣೆ ಕೊಡ್ತೀನಿ, ಬಾರೆ ಅವ್ರಿಗೆ. ಓಕೆ ಓಕೆ, ನೀವು ರಕ್ಷಣೆ ಕೊಡ್ತೀನಿ ಅಂದ್ಮೇಲೆ ನಾನ್ ಕಾಶ್ಮೀರದ ಬಾರ್ಡರ್ಗೆ ಹೋಗಕ್ಕೂ ತಯಾರು. ಹೌದು, ಈ ಊರ ಗಂಡು ಹೆಣ್ಣಿನ ಬದಲಾವಣೆಗೆ ಏನ್ ಕಾರಣ ಅಂತ ಗೊತ್ತಾಯ್ತಾ? ಅದೇ ನಿಗೂಢವಾಗಿರೋದು ಬಾಸ್. ಒಂದ್ 3-4 ಎಂಕ್ವೈರಿ ಮಾಡ್ಲಾಗಿ 24ನೇ ತಾರೀಕು ಅಮಾವಾಸ್ಯೆ ದಿವಸ ರಾತ್ರಿ ಸರಿಯಾಗಿದ್ದು ಬೆಳಕರಿಯೋ ವರ್ಷದಲ್ಲಿ ಎಲ್ಲ ಹಿಂಗ್ ಅದ್ಲಾ ಬದ್ಲಾ ಆಗೋಗ್ಬಿಟ್ಟಿದೆ ಅಂತ ಗೊತ್ತಾಗೋಯ್ತು. 24ನೇ ತಾರೀಕು ಅಮಾವಾಸ್ಯೆ? ಇದೇ 24ನೇ ತಾರೀಕು ಅಮಾವಾಸ್ಯೆ ದಿನ ನಮ್ಮೂರಲ್ಲಿದ್ದು ಅವತ್ತಿನ ನೀರ್ ಕುಡ್ದಿದ್ರೆ ಆಗ ನಿನಗ್ ಗೊತ್ತಾಗ್ತಿತ್ತು. ಆ ಬಸಪ್ಪನ್ ಮಗಳು ಕೂಡ ಇದೇ ಡೈಲಾಗ್ ಹೇಳಿದ್ದು ಕಣಯ್ಯ. ಆ 24ನೇ ತಾರೀಕಿಗೂ ಅಮಾವಾಸ್ಯೆಗೂ ಆ ನೀರಿಗೂ ಆ ಬಸಪ್ಪನ್ ಮಗಳಿಗೂ ಏನೋ ಸಂಬಂಧ ಇದೆ. ಹಂಗಿದ್ಮೇಲೆ ಫಾಲೋ ಮಾಡಿದ್ರಾಯ್ತು. ದಯವಿಟ್ಟು ಕ್ಷಮಿಸಬೇಕು, ತಮಗೆ ಕೊಡುವಂತ ಔಷಧಿಯನ್ನು ಗವರ್ಮೆಂಟ್ ನವರು ಇನ್ನೂ ಕಂಡು ಹಿಡಿದಿಲ್ಲ, ತಾವು ಹೋಗಬಹುದು. ನಮಸ್ಕಾರ ಹೊಸ ಡಾಕ್ಟರ್ಗೆ. ಅರೆ ಏಯ್, ನಮ್ ಮೋಹನ್ ಅಲ್ವೇನಾ ನೀನು? ನೀ ಶಾರದಾ ಅಲ್ವಾ? ಹೌದು, ನಾನೇ. ಯಾರಿವ್ರು? ಇವ್ ನಮ್ ತಾಯಿ 3ನೇ ತಂಗಿ ಮಗ, ನಮ್ ನೆಂಟನೆ. ಓ, ಹಾಗಾದ್ರೆ ನಾನ್ ಇವ್ರಿಗೆ ಭಾವನಾ? ಇದು ನಿಮ್ಮವರ ಅಲ್ಲ ಶಾರದಾ. ನೀನಿರೋ ಅಂದ ಚಂದಕ್ಕೆ ಎಂತೆಂತವ್ರನ್ನ ಕಟ್ಕೋಬಹುದಿತ್ತು. ಹೋಗಿ ಹೋಗಿ ಒಳ್ಳೆ ಮಧುಮಲ ಫಾರೆಸ್ಟ್ ಇನ್ ತಪ್ಸ್ಕೊಂಡ್ ಬಂದಿರೋ ಕಾಡ್ ಪಾಪನ್ ಕಟ್ಕೊಂಡಿದ್ಯಲ್ಲ. ನಾನ್ ನೋಡಕ್ ಹೋದಾಗ ಒಳ್ಳೆ ವಿಷ್ಣುವರ್ಧನ್ ತರ ಇದ್ದ, ಈಗ ನೋಡು. ಅಲ್ಲ ಶಾರದಾ, ಈ ಊರಿನ ಗಂಡಸರಿಗೆಲ್ಲ ಅದೇನ್ ರೋಗ ಬಂದಿದೆ? ಕುತ್ತಿಗೆ ತಾಳಿ, ಕಾಲಿ ಕಾಲುಂಗ್ರ ಹಾಕೊಂಡು ಅಲ್ಲಾಡ್ಕೊಂಡ್ ಬರ್ತಾರೆ. ಬಿಡ್ತು ಅನ್ನಿ, ಇದು ಮದುವೆ ಆಗಿರೋ ಪ್ರತಿ ಗಂಡಸಿನ ಸೌಭಾಗ್ಯ. ಇದ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಲ್ವಾ? ಸುಮ್ನೇರ ನೋಡ್ ಮೋನ, ನಾಳೆಯಿಂದ ನಮ್ಮನೆ ಬಂದ್ಬಿಡು. ಊಟ ತಿಂಡಿ ಎಲ್ಲ ನಮ್ಮನೇಲೆ. ಅದೆಲ್ಲ ಬರ್ಬೇಕಪ್ಪ. ಅಯ್ಯೋ ಬನ್ನಿ ಅಪ್ಪ, ನಾನ್ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿ ಹಾಕ್ತೀನಿ. ನಿಮ್ಗೆ ಯಾವಾಗ ಹೊಟ್ಟೆ ಹಸುವಾದ್ರೂ ನಮ್ ಮನೆಗ್ ಬಂದ್ಬಿಡಿ. ನಮ್ ಮನೆ ಬಾಗಿಲು ತೆಗ್ದೇ ಇರುತ್ತೆ, ಪಕ್ಕದಲ್ಲೇ ಮನೆ. ಹೂನಪ್ಪ, ಬಿಸಿ ಬೇಳೆ ಬಾತ್ ಚೆನ್ನಾಗ್ ಮಾಡ್ತಾನೆ. ಅಷ್ಟೇ ಯಾಕೆ, ಗಸಗಸೆ ಪಾಯಸನೂ ಚೆನ್ನಾಗ್ ಮಾಡ್ತೇನೆ. ಅದೇನ್ ಬಂದಿದ್ದು? ಅದು ನನ್ಗೆ ಯಾಕೋ ಹೊಟ್ಟೆ ನೋವು. ಹೂನಪ್ಪ, ಅದಕ್ಕೆ ಕರ್ಕೊಂಡ್ ಬಂದೆ. ಎಷ್ಟ್ ತಿಂಗಳು? ಅಯ್ಯೋ, ನನ್ಗಾಗ್ಲೇ 2 ಮಕ್ಳಿದಾರೆ. ಓ, ಅದಿನ್ನು ಚೇಂಜ್ ಆಗಿಲ್ವಾ? ಸರಿ, 2 ಜಾಪಾಳದ ಮಾತ್ರ ಕೊಡ್ತೀನಿ, ಅದನ್ನ ತಿನ್ಬಿಟ್ರೆ ಹೊಟ್ಟೆ ಕ್ಲೀನ್ ಆಗ್ಬಿಡುತ್ತೆ. ಸ್ಮೋಕ್ ಮಾಡ್ತೀಯಾ? ನೀನು 2 ಮಾತ್ರ ಕೊಡ್ತೀನಿ. ಹಲೋ ಆನಂದ್. ಓ, ಬನ್ನಿ ಬನ್ನಿ. ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೆ. ಯಾತಕ್ಕೆ? ಊಟ ಮಾಡಕ್ಕೆ. ಓಹ್, ಲೇ ಆನಂದ, ನಮ್ಮವ್ರು ಒಳಗಡೆ ತಗೋತಾ ಇದಾರೆ, ಹೋಗಿ. ಹಗಲೊತ್ತಲ್ಲೇ? ಏ ಆನಂದ, ನೀರ್ ತರಕ್ಕೆ ಎಷ್ಟೊತ್ತು? ಏ ಶಾರದಾ. ಅರೆ ಮೋನ, ಒಳ್ಳೆ ಟೈಮ್ಗೆ ಬಂದೆ, ಬಾಬಾ ಕಂಪ್ನಿ ಕೊಡು. ಇದೇನ್ ಶಾರದಾ, ಹೆಂಗ್ಸಾಗ್ ನೀನು, ಅದು ಹಗಲೊತ್ತೆ? ಏ ಬಾರಪ್ಪ, ಕೂತ್ಕೋ. ಇನ್ನೊಂದ್ ಗ್ಲಾಸ್ ತಗೊಂಬ. ಏ ಶಾರದಾ. ಅಯ್ಯೋ,
ಈಗ ತಾನೇ ಅವ್ರು ಫ್ರೆಶ್ ಆಗಿ ಬರ್ತಾ ಇದಾರೆ, ಅವ್ರನ್ನ ಯಾಕೆ ಮಲಿನ ಮಾಡ್ತೀರಾ? ನಾನು ಅವ್ರಿಗೋಸ್ಕರ ಬದ್ನೆಕಾಯಿ ಈರುಳ್ಳಿ ಪಲ್ಯ, ಬೆಂಡೆಕಾಯಿ ಗೊಜ್ಜು ಮಾಡಿದೀನಿ. ನೀವ್ ಬನ್ನಿ ಊಟ ಮಾಡಿ. ಶಾರದಾ, ನೀನು ಬಾ, ಬದ್ನೆಕಾಯಿ ಪಲ್ಯ ತಿನ್ನಂತಿ ಬಾ. ನೀನು ಹೋಗಬಾ, ಊಟ ಮಾಡೋ. ಹೋಗಬಾ, ಬರ್ತೀನಿ. ನೀವು ಬನ್ನಿ, ಅವ್ರು ಬರ್ತಾರೆ. ತಗೊಳ್ಳಿ, ನಿಮಗ್ ಪಲಾವ್ ಇಷ್ಟ ಅಂತ ನನ್ ಮಗಳು ಹೇಳಿದ್ರು. ಓ ಸಾರಿ, ಸ್ಪೂನ್ ತಗೊಳ್ಳಿ. ತಡೀರಿ ತಡೀರಿ, ಕೇಸರಿ ಬಾತ್ ಮಾಡಿದ್ದೀನಿ. ನೀವು ಮೊದಲು ಕೇಸರಿ ಬಾತ್ ತಿಂತೀರಾ ಇಲ್ಲ ಪಲಾವ್ ತಿಂತೀರಾ? ಪಲಾವೇ ತಿಂತೀನಿ. ಅಯ್ಯೋ, ನೀವ್ ಇಲ್ಲಿದ್ದೀರಾ? ನಿಮ್ಗೋಸ್ಕರ ಮನೆಯಲ್ಲಿ ಸ್ಪೆಷಲ್ ಆಗಿ ಪಲಾವು ಟೊಮೆಟೊ ಚಟ್ನಿ ಮಾಡಿಟ್ಟು ಕಾಯ್ತಾ ಇದೀನಿ. ಬನ್ನಿಪಾ. ಅಯ್ಯೋ, ತಟ್ಟೆ ಮುಂದೆ ಕೂತವ್ರು ಹಾಗೆಲ್ಲ ಎಬ್ಬಿಸ್ಬಾರ್ದು, ಸುಮ್ನೆ ಇರು. ಅಯ್ಯೋ ಸುಮ್ನಿರಿ ಅಣ್ಣಯ್ಯ, ನಿಮಗ್ ಗೊತ್ತಿಲ್ಲ ನಾನ್ ಮಾಡಿರೋದೆಲ್ಲ ಏನ್ ಮಾಡ್ಬೇಕು? ಅಯ್ಯೋ, ರಾತ್ರಿ ಬರ್ತಾರೆ, ಅದನ್ನ ಹಾಗೆ ಇಟ್ಟಿರು, ಏನೂ ಆಗೋದಿಲ್ಲ. ನಿಮಗ್ ಗೊತ್ತಿಲ್ಲ, ಇವ್ರ ಅಕ್ಕಂಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಯಾಕೆ ಪಕ್ಕದ ಮನೆ ಕಳಿಸ್ತೀವಿ ಅಂತ ನನಗ್ ಬೈತಾರೆ, ಗೊತ್ತಾ? ನೀವ್ ತಿನ್ನಿ. ನಾನ್ ಬಿಡಲ್ಲ, ನೀವ್ ಹೇಳಿ. ಅಯ್ಯೋ ಸುಮ್ನಿರು ಅಂತ ಹೇಳಿದ್ನಲ್ಲ. ನಾನ್ ಬಿಡಲ್ಲಪ್ಪ. ಸುಮ್ನಿರು ತಮ್ಮಯ್ಯ ನೀನು. ಅಯ್ಯೋ ಅಣ್ಣಯ್ಯ, ಇವ್ರು ಹೊರಗಡೆ ತಿಂದ್ಬಿಟ್ರೆ ಆಮೇಲೆ ನಾನ್ ಮಾಡಿದ ಅಡಿಗೆ ರುಚಿಸಲ್ಲ, ಗೊತ್ತಾ? ಅದೇನ್ ರುಚಿ ರುಚಿಯಾದ ಅಡಿಗೆ ಮಾಡಾಕೋದ್ ನೀನು? ಪರೋಟ ಅಂತ ಮಾಡ್ತೀಯ, ಒಳ್ಳೆ ಸಗಣಿ ಬೆರಣಿ ಇದ್ದಾಗಿರುತ್ತೆ. ಪಲಾವ್ ಅಂತ ಮಾಡ್ತೀಯ, ಒಳ್ಳೆ ಬೂದಿ ತಿನ್ನಂಗಿರುತ್ತೆ. ಅಯ್ಯೋ, ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡಿದ ಪಾಯಸನ ಬಕೆಟ್ ಗಟ್ಲೆ ಕುಡಿದ್ರಿ? ಕುಡಿಲಿಲ್ಲ, ತೊಟ್ಟಿ ಸುರಿದೆ. ಅದೊಳ್ಳೆ ಎಮ್ಮೆ ಗಂಜಲ ಇದ್ದಾಗಿತ್ತು. ಅಯ್ಯೋ, ಸರಿಯಾಗಿ ಅಡಿಗೆ ಮಾಡಕ್ ಬಂದ್ರೆ ತಾನೆ. ನೀವ್ ತಿನ್ನಿ.